ಮಾಜಿ ಸಂಸದರಿಂದ ಪ್ರಧಾನಿ ಮೋದಿ ಜಿ ಜನ್ಮದಿನದ ಅಂಗವಾಗಿ ಹಣ್ಣು ಹಂಪಲು ಅನ್ನದಾನ ವಿತರಣೆ. ಬಂಗಾರಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಹಾಗೂ ಕಿವುಡ ಮೂಗ ಮಕ್ಕಳ ಶಾಲೆಯಲ್ಲಿ ಮಕ್ಕಳಿಗೆ ಸಿಹಿ ಅನ್ನದಾನ ಮಾಡಿ ನಂತರ ಬೀರಂಡಹಳ್ಳಿ ಬಳಿ ಇರುವ ನಿರಾಶ್ರಿತರ ಕೇಂದ್ರದ ನಿರಾಶ್ರಿತರಿಗೆ ಸಿಹಿ ಹಂಚಿ ಅನ್ನದಾನ ಮಾಡಲಾಯಿತು. ಸನ್ಮಾನ್ಯ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನ ಪ್ರಯುಕ್ತ ಬಂಗಾರಪೇಟೆ ಪಟ್ಟಣದ ವಿವಿಧ ಕಡೆ ಮಾಜಿ ಸಂಸದ ಎಸ್. ಮುನಿಸ್ವಾಮಿ ನೇತೃತ್ವದಲ್ಲಿ ಸಿಹಿ ಹಂಚಿ ಅನ್ನದಾನ ಮಾಡಿದರು. ನಿರಾಶ್ರಿತರ ಕೇಂದ್ರದಲ್ಲಿ ಅನ್ನದಾನ ಮಾಡಿ ಮಾತನಾಡಿದ ಅವರು, ಇದ್ದರೆ ಇಂತಹ ಪ್ರಧಾನಿ ಇರಬೇಕು ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಅವರ ಅಭಿಮಾನಿಗಳು ಇಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಕೊಂಡಾಡುತ್ತಿದ್ದಾರೆ. ಇಂದು ಬಂಗಾರಪೇಟೆಯ ನಮ್ಮ ಮುಖಂಡರ ನೇತೃತ್ವದಲ್ಲಿ ಪ್ರಧಾನಿ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳು ಮಾಡಿರುವುದು ಸಂತಸವಾಗಿದೆ. ಮೋದಿಜಿ ಅವರು ತಮ್ಮ ಸಣ್ಣ ವಯಸ್ಸಿನಿಂದಲೇ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅದರಿಂದ ಅವರಿಗೆ ಬಡವರ ಬಗ್ಗೆ ತುಂಬಾ ಕಾಳಜಿ ಇರುವುದರಿಂದಲೇ ನಿರಾಶ್ರಿತರ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ನೀಡಿ ಅವರಿಗೆ ಆಸರೆಯಾಗಿದ್ದಾರೆ. ಅವರು ಎಲ್ಲಾ ವರ್ಗದ ಜನರಿಗೆ ಹಲವಾರು ಯೋಜನೆಗಳು ನೀಡಿ ಅವರ ಅಭಿವೃದ್ಧಿಗೆ ಆಸರೆಯಾಗಿರುವುದರಿಂದಲೇ ಇಂದು ಹಲವು ದೇಶಗಳಲ್ಲಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಕಪಾಲಿ ಶಂಕರ್, ಹೊಸರಾಯಪ್ಪ, ನಾರಾಯಣಸ್ವಾಮಿ, ಚನ್ನಕೃಷ್ಣ, ಚಂದ್ರು, ಬೋವಿನಗರ ರಾಮು, ಅಂಬರೀಶ್, ಸುಕುಮಾರ್ ಮುಂತಾದವರು ಪಾಲ್ಗೊಂಡಿದ್ದರು. ಅದನ್ನ ಕೊಟ್ಟು ಕೆಲಸ ಮಾಡಿಸಿ ನಿಮ್ಗೆ ಕೂಲಿ ಕೊಡಬೇಕು. ಗೌರ್ಮೆಂಟ್ ನಿಮ್ ಅಕೌಂಟ್ ಗೊತ್ತೈತೆ. ನೀವು ಹೊರಗಡೆ ಬಂದಾಗ ಅದು ಇಸ್ಕೊಂಡು ಹೋಗಿ ನಿಮ್ ಕಾಲ ಮೇಲೆ ನೀವು ನಿಂತ್ಕೋಬೇಕು. ಇದಕ್ಕೆಲ್ಲ ಕಾಸು ಕೊಡೋದು ಸರ್ಕಾರ. ನಿಮ್ಮನ್ನೆಲ್ಲ ನೋಡ್ಕೊಳಕ್ ನೇಮಿಸಿರ್ತಕ್ಕಂಥವ್ರು ಇವರು ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಣ್ಣಾಡ್ಸಿರೋರು, ಕಿವಿ ಕೇಳಿಸಿರೋರು, ಕಾಲಿಂದ ಇದ್ದವರು, ಕೈಯಿಂದ ಇದ್ದವರು, 50% ಡ್ಯಾಮೇಜ್ ಇರೋರು, 21% ಡ್ಯಾಮೇಜ್ ಇರೋರು ಅಂತ 25ರಿಂದ 27 ಸಾವಿರ ಜನ. ಎಷ್ಟು? 27 ಸಾವಿರ ಜನ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ನೀವೆಲ್ಲ ಸ್ವಾವಲಂಬಿ ಜೀವನಗಳು ಮಾಡಬೇಕು ಅಂತ ಹೇಳಿ ಕೇಳಿ ಇವತ್ತು ಏನು ಬಯಲು ಇದು ಬಂದಿದೆ. ಕೆಲಸ ಮಾಡ್ತಾ ಇದ್ರಿ. ಈ ಕೆಲಸಗಳನ್ನೆಲ್ಲ ಮಾಡಿ ಕಾಲದಲ್ಲಿ ನಿಂತು ವಿಶ್ವಕರ್ಮ ಯೋಜನೆ ಕೊಟ್ಟಿದ್ದಾರೆ ಹೊರಗಡೆ. ವಿಶ್ವಕರ್ಮ ಯೋಜನೆ ಏನಂದ್ರೆ ನಿಮ್ಗೆ ಗಾಳಿ ಕೆಲಸ ಕಲಿಸ್ಬೇಕಾ, ನಿಮ್ಗೆ ಕಾರ್ಪೆಂಟರ್ ಕೆಲಸ ಕಲಿಸ್ಬೇಕಾ, ಹೆಣ್ಮಕ್ಳು ಹೂವ ಕಟ್ಟೋದು ಕಲಿಸ್ಬೇಕಾ, ಟೈಲರಿಂಗ್ ಕಲಿಸ್ಬೇಕಾ, ಆಟೋ ಓಡಿಸೋದು ಕಲಿಸ್ಬೇಕಾ, ಏನ್ ಕೆಲಸ ಕಲಿಸ್ಬೇಕಾ ಕೆಲಸ ಕಲಿಸಿ ನಿಮಗೆ 15,000 ರೂಪಾಯಿ ಬೆಲೆ ಮಾಡುವಂತವ್ರು ಕಿಟ್ ಕೊಡ್ತಾರೆ. ಗಾರೆ ಕೆಲಸ ಕಲ್ತಿದ್ರೆ ಅದ್ರ ಸಕ್ಕರಣೆ ಇನ್ನೊಂದು ಮತ್ತೊಂದು ಮಟ್ಕೋಲು ಅವು ಕೊಡ್ತಾರೆ. ನಿಮಗೆ 1 ಲಕ್ಷ ರೂಪಾಯಿ ವಿತೌಟ್ ಶೂರಿಟಿ ಲೋನ್ ಕೊಡ್ತಾರೆ. ಎಷ್ಟು? 1 ಲಕ್ಷ. ಆ 1 ಲಕ್ಷನ ನೀವು ಕಟ್ಟಿದ್ರೆ 2 ಲಕ್ಷ ಕೊಡ್ತಾರೆ. 2 ಲಕ್ಷ ಕಟ್ಟಿದ್ರೆ 3 ಲಕ್ಷ ಕೊಡ್ತಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಬಂದೈತೆ. ನೀವು ಅಲ್ಲಿ ಇಲ್ಲಿ ಹೋಗಿ ಅವ್ರನ್ನ ಕೇಳೋದು ಇನ್ನೊಂದು ಮತ್ತೊಂದು ಬಿಟ್ಬಿಟ್ಟು ನೀವು ನಾನು 1,000 ರೂಪಾಯಿ 2,000 ರೂಪಾಯಿ 5,000 ರೂಪಾಯಿ ಕೊಟ್ಬಿಟ್ಟು ಸೊಪ್ಪು ಒಂದು ಮಾಡ್ತೀನಿ ಅಂದ್ರೆ, ನಾನು ಯಾವ್ದೋ ಒಂದು ಚಿತ್ರ ಅಂಟಿ ಇಕ್ತೀನಿ ಅಂದ್ರೆ, ನಾನು ಯಾವ್ದೋ ಹೂ ಕಟ್ತೀನಿ ಅಂದ್ರೆ ನಿಮ್ಗೆ ಅಲ್ಲೇ ಸ್ಪಾಟ್ ಅಲ್ಲಿ ನಮ್ಮ ಅಧಿಕಾರಿಗಳನ್ನ ಕಳಿಸಿ ಹಾಕೊಂಡು ಹೋಗೋಣ. ಬೇರೆ ಬೇಗ ಸ್ವಲ್ಪ ಸ್ವಲ್ಪ ನಿನ್ನ ಕೈಯಲ್ಲಿ ಇರ್ತದೆ ನೋಡ್ಕೊಂಡು ಹಾಕು. ಬೇಕಾದ್ರೆ ಆಮೇಲೆ ಕೇಳಬೇಕು. ಬೇಕಲ್ಲ ಯಾರು ಯಾವ್ದ್ರ ಬಗ್ಗೆ ಬೇಕಲ್ಲ.